ಸೊ ಇಲ್ಲಿ ನಾವಿರೋದು ಇದು ಮೇಯ್ನ್ ಭದ್ರಕೋಟೆ ಇದು. ಸೊ ಅದು ಬಂದ್ಬಿಟ್ಟು ಹಾವು. ಸೊ ಎಡೆ ಎತ್ಕೊಂಡು ಅಲ್ಲಿ ಶಿವಲಿಂಗ ಇದೆ ಕೆಳಗಡೆ, ಅಲ್ಲಿ ಕೆತ್ತನೆ ಮೇಲೇ ಅವರು ತೋರಿಸ್ಕೊಂಡು, ಅಂದರೆ ಯಾರಿಗೂ ಬೇರೆಯವ್ರಿಗೆ ಗೊತ್ತಾಗ್ತಿರ್ಲಿಲ್ಲ, ಈ ಕೋಟೆ ಬಗ್ಗೆ ಗೊತ್ತಿರೋರಿಗೆ ಮಾತ್ರ ಗೊತ್ತಾಗ್ತಾ ಇತ್ತು. ಅವಾಗೇನು ಅಂತಂದರೆ ಶತ್ರುಗಳು ದಾಳಿ ಮಾಡೋಕ್ಕೆ ಬಂದಾಗ ಆನೆ ಮತ್ತು ಕಾಲಾಳುಗಳು ಇವ್ರನ್ನೆಲ್ಲ ಕರ್ಕೊಂಬರೋರು. ಮೊದಲೇನು ಅಂತಂದರೆ ಕೋಟೆ ಬಾಗಿಲು ನಾವೇನಾದ್ರು ತೆಗಿಸ್ಬೇಕಂತಂದರೆ ಆನೆಗಳು ನುಗ್ಗಿಸ್ತಾ ಇದ್ರು. ಎನಿಮೀಸ್ ಹಿಂಗೆ ಬಂದರು ಅಂತಂದರೆ ಆ ರನ್ವೇ ಏನು ಓಡ್ ಬರೋದಿರುತ್ತಲ್ಲ, ಆ ವೆಲಾಸಿಟಿ, ಆ ಎನರ್ಜಿ ಬೇಕಲ್ವಾ ಓಡ್ ಬರಲಿಕ್ಕೆ, ಅದು ಇಲ್ಲಿ ಆಗ್ತಿರ್ಲಿಲ್ಲ. ಇಲ್ಲಿ ನೋಡಿ ನೀವು, ಜಸ್ಟ್ ಕಲ್ಲು ಮೇಲೆ ಕಲ್ಲನ್ನ ಕೂಡಿಸಿ ಆ ಕಡೆಯಿಂದ ಗಾರೆ ಹಾಕಿರ್ತಾರೆ. ಇದು 13-14ನೇ ಶತಮಾನದಿಂದನೂ ಆರಂಭ ಆಗುತ್ತೆ. ಸೊ ಪಾಳೆಗಾರದ್ದು ಒಂದು ಇದು. ಮುತ್ತಿ ತಿಮ್ಮಣ್ಣ ನಾಯಕ ಅಂತೇಳಿ, ಸೊ ಅವರೇ ಫಸ್ಟ್ ಪ್ರಪ್ರಥಮ ಪಾಳೆಗಾರರು. ಸೊ ಇದು ಮ್ಯಾಪ್. ಸೊ ಕೋಟೆಯಲ್ಲಿ ಏನೇನು ಪ್ರಮುಖ ಸ್ಥಳಗಳಿದೆ ಇಲ್ಲೆಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ಪ್ರತಿಯೊಂದಕ್ಕೂ ಈ ಬಾಗಿಲುಗಳು ಮಾತ್ರ ಯೂಸ್ ಮಾಡ್ತಿದ್ರು. ಓನ್ಲಿ ರಾಜ ಏನಾದರೂ ಹೊರಗಡೆ ಹೋಗಬೇಕು ಅಂತಿದ್ರೆ ಅಥವಾ ಯಾವುದಾದ್ರೂ ಹಬ್ಬದ ಟೈಮ್ಗಳಲ್ಲಿ ಮಾತ್ರ ದೊಡ್ಡ ಬಾಗಿಲುಗಳನ್ನ ತೆಗಿತಾ ಇತ್ತು. ಸೊ ಒಳಗಡೆಯಿಂದ ತೆಗಿಲಿಕ್ಕೆ ಆಗ್ತಾಯಿತ್ತು, ಹೊರಗಡೆಯಿಂದ ತೆಗಿಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕೆಂದರೆ ತುಂಬ ಗಟ್ಟಿಮುಟ್ಟಾದ ಬಾಗಿಲು ಇರ್ತಿತ್ತು, ಅಷ್ಟೇ ಪ್ರೊಟೆಕ್ಷನ್ ಇರ್ತಿತ್ತು. ಸೊ ಇಲ್ಲೆಲ್ಲ ಏನು ಅಂತಂದರೆ ಆನೆಗಳು ಮತ್ತೊಂದು ಎಲ್ಲ ಓಡಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಇಷ್ಟು ದೊಡ್ಡ ಬಾಗಿಲುಗಳನ್ನ ಮಾಡ್ಕೊತಾ ಇದ್ರು.